ಆದಿ ಹಸುರ ಇಟ್ಟು ನಮ್ಮ ಜೀವ ತಂದೆಯಿಂದ ಭಿನ್ನವಾಗಿ ಬಂದೈತಿಲ್ಲ ಅನಾದಿ ಕಾಲದಿಂದ. ಅದಕ್ಕೆ ಅನಾದಿ ಹಸುರ ಇಟ್ಟು. ಆದಿ ಅಂದರೆ ಗಲಾಟೆ ಮಾಡಬೇಡ್ರಿ ಯಾರು. ಆದಿ ಅಂದರೆ ಹೆಣ್ಣಿನಲ್ಲಾಗಂತ ಅಂಡಾಣನ ಆದಿ, ಅದಕ್ಕೆ ಆಸುರ ಇಟ್ಟರು. ಅಂತ ಹೇಳ್ಕೊಟ್ರು. ಈ ಅಂದರೆ ಇಳೆಯೊಳಗೆ ಈಶ್ವರ ಸ್ವರೂಪನಾಗಿದ್ದೆ. ಇಳೆ ಅಂದರೆ ಭೂಮಿ ಮೇಲೆ ನಾವು ಹೆಣ್ಣಿರಲಿ ಗಂಡಿರಲಿ ಎಲ್ಲರೂ ಈಶ್ವರ ಸ್ವರೂಪರಾಗಿದೆ. ಅದಕ್ಕೆ ಈ ಅಂತ ಹೇಳಿದ್ರು. ಉ ಅಂದರೆ ಉದರ ಪೋಷಣೆಗಾಗಿ ಊಟವನ್ನು ಮಾಡುತ್ತೀವಿ. ಶರೀರದ ಪೋಷಣೆಗಾಗಿ ಊಟ ಮಾಡ್ತೇವಲ್ಲ, ಅದಕ್ಕೆ ಉ ಅಂತ ಇಟ್ಟರು. ರೂರು ಅಂದರೆ ಋತುಮಾನಗಳನ್ನಟ್ಟು ಕರ್ತವ್ಯವನ್ನು ಮಾಡುತ್ತೀವಿ. ಬೇಸಿಗೆ ಮಳೆಗಾಲ ಚಳಿಗಾಲ ಕೆಲಸ ಮಾಡ್ತೇವಲ್ಲ, ಅದಕ್ಕೆ ರೂರು ಅಂತ ಇಟ್ಟರು. ಐ ಅಂದರೆ ಏರುತ್ತಿರುವ ನಮ್ಮ ಯೌವನ 50 ಕರ್ದವಾಗಾತು. ಅದಕ್ಕೆ ಸರ್ವಜ್ಞ ಕವಿ 2 ವಚನ ಹೇಳಿದಾನು. ತುಚ್ಚಿಯ ಬಚ್ಚಲು ತುಚ್ಛವೆಂದೆನಬೇಡ, ಹರಿಬಿದ್ದ ಅಜಬಿದ್ದ ಮುಕ್ಕಣ್ಣ ತಾವಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರರು ತುಚ್ಚಿ ಬಚ್ಚಲ್ದ ಬಂದರು. ಅಂದರೆ ಹೆಣ್ಣು ಹೌದು ಗಂಡು ಹೌದು. ಹುಕ್ಕಳಿಂದ ಕೆಳಗೆ ಬ್ರಹ್ಮತತ್ವ, ಹುಕ್ಕಳಿಂದ ಕಣ್ತುರಿಗೆ ವಿಷ್ಣು ತತ್ವ, ತಲೆ ಬಳ್ಳಿ ಮಹೇಶ್ವರ ತತ್ವ. ಆತ ಅದಕ್ಕೆ ಮುಟ್ಟೆನ್ನುತ್ತೀಯನೋ ಆ ಮುಟ್ಟು ನಿತ್ತು ತಾ ಹುಟ್ಟದಿದ್ದರೆ ಇನ್ನೆಲ್ಲಿಂದ ಬರುತ್ತೀಯನೋ ಸರ್ವಜ್ಞ. ಯಾರ ಕೈಲಾಸದಿಂದ ಉದುರಿದ್ದೀರಿ ಹೇಳ್ರಿ, ಹೋಗಿ ನಮಸ್ಕಾರ ಮಾಡೋಣ. ಓ 50ರಿಂದ ನಮ್ಮ ಯೌವನ ಇಳಿತಾ ಉಂಟು. ಮುಂದೆ 1 0, ಮುಂದೆ 2 0. ಅಂಧಕಾರದಿಂದ ಅಹಂಕಾರಿ ಆಗಬೇಡ, ಆನಂದದಿಂದ ಅಮರನಾಗು ಅನ್ನೋದೇ ಈ ಜೀವ ಅಕ್ಷರ ವಿಚಾರ. ಎಷ್ಟು ಸತ್ಯ ಐತಿ, ಎಷ್ಟು ಸುಳ್ಳು ಕೇಳಿ. ಸತ್ಯ ಐತಿ. ನಮ್ಮ ಶರೀರದವ ಮ್ಯಾಲೆ 7 ದ್ವಾರ, ತೆಳಗೆ 2 ದ್ವಾರ. 7 2 9 ಆದವಲ್ಲ, ಅದ್ರ ಮುಂದೆ ಅಂಕಿನೇ ಇಲ್ಲ ಜಗತ್ತಿನೊಳಗೆ. ಯಾರಿಗಾರ ಅದಾವನ ಜಗತ್ತಿನೊಳಗೆ ಯಾರಿಗೂ ಇಲ್ಲ. 10ನೇ ಅಂಕಿ ಯಾವುದಪ್ಪ ಅಂದರೆ ಜೀವ. 1ನೇ ಅಂಕಿ ಅಂಡಾಡು 0. ಇವೆರಡು ಸೇರಿದಾಗ 10ನೇ ಅಂಕಿ ಆತ. ಗೊತ್ತಾತ. ವಿಷ್ಣು 9 ಅವತಾರ ತಳೆದಾನು ಅಂತಾರೆ. ಯಾರೂ ಅಲ್ಲ, ನಾವು ಹೆಣ್ಣು ಗಂಡು. ಗಂಡು ಹೆಣ್ಣು 2 ಮಿಲನಾದಾಗ ಜೀವ ಹೋಗಿ ಅಂಡಾಣಕ್ಕೆ ಸೇರ್ತಪ್ಪ ಅಂದಾಗ ಬದಲಾಗದ ಮತ್ಸ್ಯ ಅವತಾರ ಅಂಡಾಣ. ಆಮೇಲೆ ಇಟೀಟ ಕೈ ಕಾಲು ಉತ್ಪತ್ತಿ ಆಗೈತೆ ಆ ಪಿಂಡ, ಅದ ಕೂರ್ಮ ಅವತಾರ. 3ನೇದು ಎಲ್ಡಾಕ್ ಹೋಗಕ್ಕೆ ಹುಚ್ಚುಯಾಗಿ ಶುರು ಆಗತ್ತೆ ಪಿಂಡ. ಮಲಮೂತ್ರಾದಿಗಳನ್ನು ಬಿಟ್ಕೊಂಡು ಪಿಂಡ ಅಲ್ಲೇ ಒಳ್ಳೆಯಾಡ್ತಿರ್ತೈತಿ, ಅದ ಹೊರ ಅವತಾರ. 4ನೇದು ಗರ್ಭಕೋಶದಿಂದ ಯೋನಿ ಭಾಗದವರೆಗೂ 3 ಭಾಗಗಳು ಇರ್ತಾವೆ. ಮಾಂಸ ಮಜ್ಜೆ ಗಟ್ಟಿಗಿನ ಪಿಂಡ ಹರ್ಕ ಬರ್ತೈತಲ್ಲ, ಅದ ನರಸಿಂಹ ಅವತಾರ. ಬಾಲ್ಯದಲ್ಲಿ ಏನು ಮಾಡಲಿ ಏನು ಬಿಡಲಿ ಅಂತ ಹಾರ್ಯಾಡಿ ಕುಡ್ದಾಡಿ ಮಾಡ್ತಾವಲ್ಲ, ಅದ ಪರಶುರಾಮ ಅವತಾರ. ಯೌವನಕ್ಕೆ ಹುಡುಗಿಯರು ಬಂದಿರ್ತಾರೋ, ನಾವು ಬಂದಿರ್ತೀವಿ. ಹುಡುಗಿಯರು ನೋಡಿ ಹುಡುಗ ಬೆನ್ನತ್ಕೊಂಡು ಹೋಗ್ತಾನ, ಹುಡುಗಿ ಹುಡುಗನ ನೋಡಿ ಓಡಿ ಬರ್ತಾಳೆ ಬೆನ್ನತ್ಕೊಂಡು, ಅದ ರಾಮ ಅವತಾರ. 6ನೇದು. 7ನೇದು ಕೃಷ್ಣಲೀಲಿ. ಕೆಂಟ್ ಮನೆಗೆ ಬಂದಾಳೆ, ಎಷ್ಟು ಪ್ರೀತಿ ಮಾಡಲೆ, ಯಾವ ಬಂಗಾರ ತಂದು ಕೊಡಲೆ, ಅಂಗಿ ಸೀರೆ ತಂದು ಕೊಡಲೆ. ನಾ ಅಂಗಿ ಹೋಗ್ಬಿಟ್ರಿ, ಸೀರೆ ತಂದು ಕೊಡಲೆ, ಕುಪ್ಸ ತಂದು ಕೊಡಲೆ, ಬಂಗಾರ ಮಾಡಲೆ ಅನ್ನೋದೇ ಕೃಷ್ಣಲೀಲೆ. 7ನೇದು. 8ನೇದು ವಾಮನ ಅವತಾರ. ನಾನು ಎಲ್ಲ ಮಾಡಿ ಮುಗಿಸಿ ಕೋಲ್ ಹಿಡಿಯಾಕೆ ಬಂದನಿಲ್ಲ, ಇದ ವಾಮನ ಅವತಾರ. 8ನೇದು. 9ನೇದು ತ್ರಿಪುರ ಸಂಹಾರ. 3 ಲೋಕದಲ್ಲಿರ್ತಕ್ಕಂಥ ಜೀವಾತ್ಮ ಹೊರಟು ಹೋಗಿರ್ತೈತಿ, ಬರೀ ಬತ್ತೆ ಕುಂಡಿಸ್ಕೊಂಡು ತಗೊಂಡು ಹೋಗ್ತಾರಲ್ಲ, ಹುಗಿಯಾಕ ಸುಡಾಕ ಒಗಿಯಾಕ. ಇದ 9ನೇದ ಬುದ್ಧನ ಅವತಾರ. ಅದೆಲ್ಲ 9 ಅವತಾರ ನಿಮ್ಮವು. ಸತ್ಯ ಐತೆ ಸುಳ್ಳು ಐತೆ. ಆಮೇಲೆ ಎಲ್ಲ ಭಾಷೆಯರು ಮಾತಾಡೋದು ಕನ್ನಡದಲ್ಲಿ ಆ ಈ ಕೋಕಾಕಿಕ್ಕಿ ಅಂತ ಕಲಿತಾರೆ. ಲಿಪಿಗಳನ್ನು ಚೇಂಜ್ ಮಾಡ್ಕೊಂಡು ಶಬ್ದಗಳನ್ನು ವ್ಯತ್ಯಾಸಾಗಿ ಮಾತಾಡ್ತಾರೆ. ಗೊತ್ತಾತ. ಎಲ್ಲದಕ್ಕೂ ಮೂಲಾಧಾರ ಕನ್ನಡನೇ ವಿನ ಬೇರೆ ಯಾವುದೂ ಇಲ್ಲ. ಗೊತ್ತಾತ. ಸತ್ಯ ಐತೆ ಸುಳ್ಳು ಐತೆ ಅದು. ಅದಕ್ಕೆ ನಿಮಗೂ ತಿಳಿಸಿ. ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ನಾಟಿ ವೈದ್ಯರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಅನೇಕ ಕಾಯಿಲೆಗಳಿಗೆ ಔಷಧಿಗಳನ್ನು ಕೊಡ್ತಾರೆ. ಇಲ್ಲಿವರೆಗೂ ಅವ್ರು ಮಾತನಾಡಿದ್ದನ್ನು ಕೇಳಿದ್ರಿ. ಮತ್ತೆ ಮುಂದಿನ ಸುದ್ದಿಯಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ನಮಸ್ಕಾರ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ.
ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.